ಯಾವ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸಿ ನಾನು ಶಾಂತಿ ದೂತನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯೋ, ಜಂಬ ಕೊಚ್ಚಿಕೊಂಡು ನರಿಬುದ್ಧಿ ಪ್ರದರ್ಶನ ಮಾಡ್ತಾ ಇದೆಯೋ, ಅದೇ ಪಾಕಿಸ್ತಾನ ತನ್ನ ವ್ಯಾಪ್ತಿಯಲ್ಲಿರುವಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಜನ ಅನ್ನ ಕೇಳಿದರೆ ಗುಂಡು ಹೊಡೆಯೋ ಕೆಲಸ ಮಾಡ್ತಾ ಇದೆ. ನನ್ನ ಹಕ್ಕು ನನಗೆ ಸಿಗಬೇಕು ಅಂತ ಜನ ಪ್ರತಿಭಟನೆ ಮಾಡ್ತಾ ಇದ್ರೆ ಅವರನ್ನು ಸಾಯಿಸುವ ಕೆಲಸ ಮಾಡ್ತಾ ಇದೆ. ನನ್ನ ಪ್ರದೇಶಕ್ಕೆ ಒಂದು ನ್ಯಾಯ, ಪಂಜಾಬ್ ಪ್ರಾಂತ್ಯಕ್ಕೆ ಮತ್ತೊಂದು ನ್ಯಾಯ ಅಂತ ಜನ ಸಿಡಿದೆದ್ದು ಪ್ರತಿಭಟನೆಗೆ ಬಂದರೆ ಪ್ರತಿಭಟನಾ ಸಮಾವೇಶಕ್ಕೆ ಗಾಡಿಗಳನ್ನು ನುಗ್ಗಿಸುವ ಹಂತಕ್ಕೆ ಹೋಗ್ತಾ ಇದೆ. ಅಂದರೆ ಅಕ್ಷರಶಃ POKಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇದರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಗಟ್ಟಿ ಧ್ವನಿಯಲ್ಲಿ ಇವತ್ತು ಮಾತನಾಡಿದೆ. ಅದು ಜಮ್ಮು ಕಾಶ್ಮೀರ ಭಾರತದ್ದೇ ಎನ್ನುವಂತಹ ಒಂದು ಸಂದೇಶವನ್ನು ಕೊಡೋದು, ಇದರ ಜೊತೆಗೆ POKಯೂ ಕೂಡ ನಮ್ಮದ್ದೇ, ಮುಂದೆ ಒಂದಲ್ಲ ಒಂದು ದಿನ ಅದು ನಮಗೆ ಸೇರಬೇಕಾಗಿದ್ದು ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು ಪಾಕಿಸ್ತಾನದ ಕಪಟ ನಾಟಕ ಸೂತ್ರಧಾರಿ, ಅದರ ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆಗೆ ಕೊಡುವಂತಹ ಸಂಚು ಎಲ್ಲವನ್ನೂ ಕೂಡ ಜಗತ್ತಿನ ಮುಂದೆ ತೆರೆದಿಡೋ ಪ್ರಯತ್ನ ಆಗಿದೆ. ಏನಾಯಿತು, ಯಾರು ತೆರೆದಿಟ್ರು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಭಾರತ ತಪರಾಕಿ ಹಾಕಿಬಿಟ್ಟಿದೆ. ಹೆಂಗೆ ತಪರಾಕಿ ಹಾಕ್ತು? UNHRC ವೇದಿಕೆಯಲ್ಲಿ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದೆ ಭಾರತ. POK ಪ್ರಜೆಗಳ ಮೇಲೆ ಪಾಕ್ ಸೇನೆಯ ದೌರ್ಜನ್ಯವನ್ನು ಎತ್ತಿ ಹಿಡಿದಿದೆ. ನೀವು ನೋಡಿ, ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಹತ್ತಿಕ್ಕುವ ಕಾರಣಕ್ಕಾಗಿಯೇ ಯಾವ ಪಾರ್ಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತೋ ಅದನ್ನು ಭಯೋತ್ಪಾದಕ ನಿರೋಧಕ ಕಾಯ್ದೆಯನ್ನು ತೆಗೆದುಕೊಂಡು ಅದನ್ನು ಹತ್ತಿಕ್ಕುವ ಪ್ರಯತ್ನ, ಇದನ್ನು ಉಲ್ಲೇಖ ಮಾಡ್ತು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಭಾರತದ ಪ್ರತಿನಿಧಿ. ಸುಳ್ಳು ಆರೋಪ ಮಾಡುವ ಪಾಕಿಸ್ತಾನಕ್ಕೆ ಕನ್ನಡಿಯನ್ನ ಅಧಿಕಾರಿ ಅನುಪಮಾ ಸಿಂಗ್ ತೋರಿಸಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನ ನಡೀತಾ ಇತ್ತು. ಈ ಅಧಿವೇಶನದಲ್ಲಿ ಎಲ್ಲವೂ ಕೂಡ ಹೇಳಲಾಯಿತು. ಕಾಶ್ಮೀರ ವಿಚಾರದಲ್ಲಿ ಪಾಕ್ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಮಾಡಿದ ಆಧಾರರಹಿತ ಆರೋಪಗಳಿದ್ದು, ಇದಕ್ಕೆ ಭಾರತ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಉತ್ತರವನ್ನು ಕೊಟ್ಟರು. ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಕೇಂದ್ರಾಡಳಿತ ಪ್ರದೇಶ ಭಾರತದ ಸಂಪೂರ್ಣ ಅವಿಭಾಜ್ಯ ಅಂಗ ಅಂತ ಹೇಳಲಾಯಿತು. ಈ ದೇಶದ ಸಾರ್ವಭೌಮತ್ವ ಮತ್ತು ಭದ್ರತೆ ಸಂಬಂಧಿತ ವಿಚಾರಗಳನ್ನು ಸಂಪೂರ್ಣವಾಗಿ ಭಾರತದ ಆಂತರಿಕ ವ್ಯವಸ್ಥೆ, ಇದರಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತ, ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಯಾರೂ ಕೂಡ ಹಸ್ತಕ್ಷೇಪವನ್ನು ಮಾಡಬಾರದು ಅಂತ ಅವರೆಲ್ಲ ಹೇಳಿದರು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನು ವಿವಾದ ಏನಿದೆ ಅದು ಕೂಡ ಭಾರತಕ್ಕೆ ಸೇರಿದ್ದು, ಅದನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನ ಅದನ್ನು ಬಿಟ್ಟು ಕೊಡಬೇಕು ಅಂತ ಅನುಪಮಾ ಸಿಂಗ್ ಅವರೆಲ್ಲ ಹೇಳಿದರು. ಮತ್ತೊಂದು ಕಡೆ POKಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ಭಾರತ ಅದರ ಬಗ್ಗೆ ಎಲ್ಲವೂ ಕೂಡ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಮತ್ತೊಂದು ಕಡೆ ಏನು ಅಂತ ಹೇಳಿದರೆ, ಈ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಒಟ್ಟಾರೆ ಬಜೆಟ್ ಏನಿದೆ ಅವರು ಉಲ್ಲೇಖ ಮಾಡಿರುವಂತಹ ಪಾಯಿಂಟ್ ಇದು. ಎಷ್ಟು ಚೆಂದಾಗಿ ಹೇಳಿದರು ಅಂತ ಹೇಳಿದರೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಿಗಬಹುದಾದಂತಹ ಒಟ್ಟಾರೆ ಅನುದಾನ ಮತ್ತು ಬಜೆಟ್ನ ವ್ಯಾಪ್ತಿ ಏನಿದೆಯಲ್ಲ ಅದಕ್ಕಿಂತಲೂ ಕಡಿಮೆ ಹಣವನ್ನು IMFನಿಂದ ಪಾಕಿಸ್ತಾನ ಸಾಲದ ರೂಪದಲ್ಲಿ ಪಡೆದುಕೊಳ್ಳುತ್ತೆ. ಅದು ಇವತ್ತು ಜಮ್ಮು ಕಾಶ್ಮೀರ ನನಗೆ ಬೇಕು ಅಂತ ಹೇಳುತ್ತೆ ಅಂತ ಯಾರು ಹೇಳಿದ್ರು? ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿ ಒಂದು ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತ್ತೊಂದು, ಅನ್ನ ಕೇಳಿದರೆ ಗುಂಡು, ಪಾಕ್ ಕ್ರೌರ್ಯ. ಅಂದರೆ ಅನ್ನಕ್ಕಾಗಿ, ಗೋಧಿ ಹಿಟ್ಟಿಗಾಗಿ ಸಬ್ಸಿಡಿ ಗೋಧಿ ಹಿಟ್ಟು ಕೊಡಿ ಅಂತ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಇಷ್ಟು ದಿನಗಳ ಕಾಲ ಸಬ್ಸಿಡಿ ಗೋಧಿ ಹಿಟ್ಟು ಸಿಗ್ತಾ ಇತ್ತು, IMFನ ಕಾರಣಕ್ಕಾಗಿ ಸಾಲ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಸಬ್ಸಿಡಿಯನ್ನು ತೆರವು ಮಾಡಿದರು. ಹೀಗಾಗಿ ಆಹಾರ ವಿದ್ಯುತ್ ಕೇಳಿದ ಜನರ ಮೇಲೆ ಪಾಕ್ ಸೇನೆಯಿಂದ ಗುಂಡಿನ ಮಳೆ ಸುರಿಸಲಾಗ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಕ್ರೌರ್ಯ ಎಸಗಿ ಹತ್ಯೆ ಮಾಡಿದಂತಹ ಪಾಕ್ ಭದ್ರತಾ ಪಡೆ, POKಯಲ್ಲಿ ಸಂಪೂರ್ಣವಾಗಿ ಸಂವಹನ ಕಟ್ಟಾಗಿದೆ, ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಪ್ರತಿಭಟನೆ, ನಾವು ಮೊನ್ನೆ ಹೇಳಿದ್ವಿ 60-70 ಜನ ಎಲ್ಲ ಸೇರಿ ಸಮಾವೇಶ ಮಾಡ್ತಾ ಇದ್ರು. ಜನರ ಮೇಲೆ ದಾಳಿ ಆಯಿತು. ಗೋಧಿ ಹಿಟ್ಟು ದರ ಏರಿಕೆ ಆಗಿದ್ದು, ಸಬ್ಸಿಡಿ ಬಂದ್ ಮಾಡಿದ್ದು, ವಿದ್ಯುತ್ ದರ ಹೆಚ್ಚಳವನ್ನು ಮಾಡಿದ್ದು, ನಮಗೆ ನ್ಯಾಯ ಬೇಕು ಅನ್ನುವ ಕಾರಣಕ್ಕಾಗಿ 12 ಮೀಸಲು ಸ್ಥಾನಗಳೇನಿದೆ ಅವುಗಳನ್ನು ರದ್ದುಪಡಿಸಬೇಕು ಅಂತ ಅವರೆಲ್ಲ ಮಾಡ್ತಾ ಇರೋದು. ಪಾಕಿಸ್ತಾನದಿಂದ ನಮಗೆ ಸ್ವತಂತ್ರ ಬೇಕು ಅಂತ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನೌಕರಿ ಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನದ ಪರವಾಗಿ ಅವರು ಸೈನ್ ಮಾಡಿಕೊಡಬೇಕು, ಒಂದು ಪೊಲಿಟಿಕಲ್ ಪಾರ್ಟಿಗೆ ನಾವು ಸೇರಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ POK ಸೇರಬೇಕು ಅಂತ ಅವರ ಅಜೆಂಡಾ ಇರಬೇಕು. ಅದರ ವಿರುದ್ಧ ಏನಾದರೂ ಇವರು ಮಾತನಾಡಿದರೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿ ಅವರ ಮೇಲೆ ದಾಳಿ ಮಾಡುವ ಪ್ರಯತ್ನಗಳಾಗುತ್ತೆ ಅಂತ. ಮತ್ತೊಂದು ಕಡೆ POKನ ಉಗ್ರ ತರಬೇತಿ ಕೇಂದ್ರಗಳನ್ನಾಗಿ ಪಾಕಿಸ್ತಾನ ಮಾಡಿಕೊಂಡಿದೆ ಅಂತ. ಅದು ಲಷ್ಕರ್ ಎ ತೈಬಾ ಆಗಿರ್ಬೋದು, ಅದಾದ ನಂತರ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಇವೆಲ್ಲ ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರವನ್ನು ಅದು ಮಾಡಿಕೊಂಡಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ 1988ರಲ್ಲಿ ಜಿಯಾವುಲ್ ಹಕ್ ಆಡಳಿತ ಇತ್ತಲ್ಲ, ಆ ಸಮಯದಲ್ಲಿ POKಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಯ ನಿಯಂತ್ರಣ ಮಾಡೋದಕ್ಕೆ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ಗಿಲ್ಗಿಟ್ ಮತ್ತು ಬಲ್ಟಿಸ್ತಾನ್ ಎನ್ನುವಂತಹ ಈ ವ್ಯಾಪ್ತಿ ಏನಿದೆ, ಆಜಾದ್ ಜಮ್ಮು ಕಾಶ್ಮೀರ ಮತ್ತು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್, ಈ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಹಳ್ಳಿಗಳಿಗೆ ಪಾಕಿಸ್ತಾನ ಬೆಂಕಿ ಹಚ್ಚಿತ್ತು.
ಹಳ್ಳಿಗಳಿಗೆ ಮಹಿಳೆಯರನ್ನು ಅತ್ಯಾಚಾರ ಮಾಡಲಾಗಿತ್ತು, ಕೊಲೆ ಮಾಡಲಾಗಿತ್ತು. ಇಂತಹ ಮಾನವ ಹಕ್ಕುಗಳ ಉಲ್ಲಂಘನೆ POKಯಲ್ಲಿ ಆಗ್ತಿದೆ ಅಂತ ಅನುಪಮಾ ಸಿಂಗ್ ಎಲ್ಲ ಹೇಳಿದ್ದಾರೆ. ಮತ್ತೊಂದು ಪದವನ್ನು ಅವರು ಬಳಕೆ ಮಾಡಿ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಪಾಕ್ ಫ್ರಾಂಕೆನ್ಸ್ಟೈನ್ ರಾಕ್ಷಸ ದೇಶ ಅಂತ ಅವ್ರು ಹೇಳಿರೋದು. ಫ್ರಾಂಕೆನ್ಸ್ಟೈನ್ ದೇಶ ಅಂತ ಅವ್ರು ಹೇಳಿದ್ದಾರೆ. ಒಂದು ಕಾದಂಬರಿ ಬರುತ್ತೆ, ಆ ಕಾದಂಬರಿಯಲ್ಲಿ ಈ ಫ್ರಾಂಕೆನ್ಸ್ಟೈನ್ ಎನ್ನುವಂಥದ್ದೊಂದು ಪಾತ್ರ ಬರುತ್ತೆ. ಏನು ಅಂತ ಹೇಳಿದ್ರೆ, ಆ ಕಾದಂಬರಿಯಲ್ಲಿ ಒಂದು ರಾಕ್ಷಸನನ್ನು ಸೃಷ್ಟಿ ಮಾಡಲಾಗುತ್ತೆ. ಉದಾಹರಣೆಗೆ ಎಕ್ಸ್ ಎನ್ನುವಂಥ ಒಬ್ಬ ವ್ಯಕ್ತಿ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅದೇ ರಾಕ್ಷಸನ ಕಾರಣಕ್ಕಾಗಿ ಎಕ್ಸ್ ಎನ್ನುವಂತಹ ವ್ಯಕ್ತಿ ಮೃತಪಡೋದು. ಇದು ಹೆಂಗೆ ಪಾಕಿಸ್ತಾನಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಭಾರತದ ಕಾರಣಕ್ಕಾಗಿ ಅಥವಾ ಜಗತ್ತಿನ ಬೇರೆ ಬೇರೆ ದೇಶಗಳ ವಿರುದ್ಧ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುತ್ತೆ. ಭಯೋತ್ಪಾದನೆ ಸಂಘಟನೆಗಳಿಗೆ ಆಶ್ರಯವನ್ನು ಕೊಡ್ತಾರೆ, ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಇವತ್ತು ಅದೇ ಭಯೋತ್ಪಾದನೆಯ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ದಾಳಿಗಳಾಗ್ತಾ ಇದೆ. ಪಾಕಿಸ್ತಾನವೇ ಅಕ್ಷರಶಃ ಜರ್ಜರಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಫ್ರಾಂಕೆನ್ಸ್ಟೈನ್ ಸ್ಟೇಟ್ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಅವರು ಮತ್ತೊಮ್ಮೆ ಹೇಳಿದರು, ಪಾಕಿಸ್ತಾನದ ರಕ್ಷಣಾ ಸಚಿವರೇ ಭಯೋತ್ಪಾದನೆ ಬಗ್ಗೆ ಒಪ್ಕೊಂಡಿದ್ರು ಅಂತ. ಯಾರು? ಖ್ವಾಜಾ ಮೊಹಮ್ಮದ್ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವರು. ಅವರು ಹೇಳ್ತಾರೆ, ನಾವು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಪರವಾಗಿ 3 ದಶಕಗಳ ಕಾಲ ಭಯೋತ್ಪಾದನೆಯನ್ನ ಬೆಂಬಲಿಸುವ ಕೊಳಕು ಕೆಲಸ ಮಾಡಿಬಿಟ್ವಿ ಅಂತ. ಯಾರು ಹೇಳಿರೋದು? ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದ್ರು. ನಾವೇ ಭಯೋತ್ಪಾದನೆ ಬೀಜ ಬಿತ್ತಿದ್ದೀವಿ, ಈಗ ನಮ್ಮವರೇ ಅದಕ್ಕೆ ಬಲಿಯಾಗ್ತಿದ್ದಾರೆ ಅಂತ. ಹೆಂಗೆ? ಈ ಅನೇಕ ಜನ ಈ ಮಾಸ್ಕ್ದಾರಿಗಳೆಲ್ಲ ಹೋಗಿ ದಾಳಿ ಮಾಡ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ದುರಂಧರೆಲ್ಲ ಶುರುವಾಗಿದೆ ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಅಂತಹ ದಾಳಿಗಳಾಗ್ತಾ ಇದೆ ಅಂತ. ಪಾಕಿಸ್ತಾನ ಈ ಕೆಲಸವನ್ನು ಹಣಕ್ಕಾಗಿ ಮಾಡಿಬಿಟ್ಟಿದೆ. ಪಾಕಿಸ್ತಾನ ಈ ಕೆಲಸವನ್ನು ಹಣಕ್ಕಾಗಿ ಮಾಡಿದರೂ ಕೂಡ ಕೆಲಸ ಮುಗಿದ ನಂತರ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳು ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತಾರಲ್ಲ, ಆ ರೀತಿಯಾಗಿ ಯೂಸ್ ಮಾಡಿ ನಮ್ಮನ್ನು ಬಿಟ್ಟಾಕಿದೆ ಅಂತ ಯಾರು ಹೇಳ್ತಾ ಇರೋದು? ಪಾಕಿಸ್ತಾನದ ರಕ್ಷಣಾ ಸಚಿವರು. ಎಲ್ಲಿ? ಪಾಕಿಸ್ತಾನದ ಸಂಸತ್ತಿನಲ್ಲಿ ಕೊಟ್ಟಿರುವಂಥ ಹೇಳಿಕೆ. ಈ ಸಂಸತ್ತಿನಲ್ಲಿ ಕೊಟ್ಟಿರುವಂಥ ಹೇಳಿಕೆಯನ್ನು ಉಲ್ಲೇಖಿಸಿ ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದರು. ಕೇವಲ ರಕ್ಷಣಾ ಸಚಿವರು ಮಾತ್ರ ಅಲ್ಲ, ಹಿಂದೆ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಎಲ್ಲೋ ಅಮೆರಿಕ ಪ್ರವಾಸದಲ್ಲಿ ಇರ್ತಾರವರು. ಅಮೆರಿಕ ಪ್ರವಾಸದಲ್ಲಿದ್ದಂತಹ ಸಮಯದಲ್ಲಿ ಇಮ್ರಾನ್ ಖಾನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಾಕಿಸ್ತಾನದಲ್ಲಿ 60,000ದಿಂದ 70,000 ಭಯೋತ್ಪಾದಕರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಸವಲತ್ತನ್ನು ಕೊಡಲಾಗ್ತಿದೆ ಅಂತ ಪ್ರಧಾನಿಗಳು ಹೇಳಿದ್ದದು. ಇದನ್ನು ಉಲ್ಲೇಖ ಮಾಡಿ ಯಾರು ಹೇಳೋ ಪ್ರಯತ್ನವನ್ನು ಮಾಡಿದ್ರು? ಅನುಪಮಾ ಸಿಂಗ್ ವಿಶ್ವಸಂಸ್ಥೆಯಲ್ಲಿ ತೆಗೆದಿಟ್ಟು, ಇಂಥವ್ರ ಜೊತೆ ನಾವು ಯಾವ ಮಾತುಕತೆ ನಡೆಸಬೇಕು? ಈ ಕಾರಣಕ್ಕಾಗಿ ಭಯೋತ್ಪಾದನೆಯಿಂದ ಮತ್ತೊಬ್ಬರನ್ನು ಸಾಯಿಸೋದಕ್ಕೆ ಹೋದ್ರು. ಇವತ್ತು ಪಾಕಿಸ್ತಾನವೂ ಕೂಡ ಸಾಯ್ತಾ ಇದೆ ಅಂತ ಹೇಳ್ತಾ ಇರೋದು. ಇದಕ್ಕೆ ಪುಷ್ಟಿ ಎನ್ನುವಂತೆ ಅನೇಕ ಬಾರಿ IMFನವರು ಸಾಲವನ್ನು ತಿರಸ್ಕಾರ ಮಾಡಿದ್ದು ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ದೀವಿ. ಮತ್ತೊಂದು ಕಡೆ ಅಮೆರಿಕಕ್ಕೆ ಬೇಕಾಗಿದ್ದಂತಹ ಒಬ್ಬ ಉಗ್ರ ಅಮೆರಿಕ ಹುಡುಕಿ ಸಾಕಾಗಿತ್ತು, ಎಲ್ಲಿತ್ತು ಅನ್ನೋದು ಗೊತ್ತಾಗಲಿಲ್ಲ. ಅದೇ ರಹಸ್ಯ ಕಾರ್ಯಾಚರಣೆಯ ಮುಖಾಂತರ ಪಾಕಿಸ್ತಾನದಲ್ಲೇ ಹೊಡೆದುರುಳಿಸಿದ್ರು. ಅವತ್ತು ಪಾಕಿಸ್ತಾನಕ್ಕೆ ಗೊತ್ತಾಗಿತ್ತು ಇದು ನಮ್ಮ ಹಿನ್ನಡೆ ಅಂತ. ಇಂತಹ ಬೆಳವಣಿಗೆಗಳಾಗಿತ್ತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸಿಂಧೂ ನದಿ ನೀರು ಹಂಚಿಕೆಯ ಹಳೆಯ ಒಪ್ಪಂದ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960ರಲ್ಲಿ ಒಂದು ಬೆಳವಣಿಗೆ ಆಯಿತು. ಸಿಂಧೂ ನದಿ ನೀರು ಅಂದರೆ ಈ ಹಿಂದೆ ದ್ವಿರಾಷ್ಟ್ರ ಸಿದ್ಧಾಂತದ ಮುಖಾಂತರ ಪಾಕಿಸ್ತಾನ ಮತ್ತು ಭಾರತ ಎಲ್ಲವೂ ಕೂಡ ಆಗಿತ್ತಲ್ಲ, ಅದಾದ ನಂತರ 1960ರಲ್ಲಿ ಒಂದು ಬೆಳವಣಿಗೆ ಆಯಿತು. ಆ 1960ರಲ್ಲಿ ಆ ಬೆಳವಣಿಗೆ ಆದ ನಂತರ ಸಿಂಧೂ ನದಿ ನೀರಿನ ಒಪ್ಪಂದ ಅದು. ಈಗ ಸೆಪ್ಟೆಂಬರ್ 19, 1960 ಪಾಕ್ನ ಕರಾಚಿಯಲ್ಲಿ ಸಹಿ ಆಗುತ್ತೆ. ನೆಹರು ಇರ್ತಾರೆ, ಅಲ್ಲಿಂದ ಅಯೂಬ್ ಖಾನ್ ಎಲ್ಲ ಇರ್ತಾರೆ. ಈ ವಿಶ್ವ ಬ್ಯಾಂಕ್ ಇದರ ಮಧ್ಯಸ್ಥಿಕೆಯನ್ನು ವಹಿಸಲಾಗುತ್ತೆ. ಇದರಲ್ಲಿ ಏನು ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರೆ, ಪೂರ್ವದ ನದಿಗಳು, ಅದು ರವಿ, ಬಿಯಾಸ್, ಸಟ್ಲೇಜ್, ಈ ಎಲ್ಲ ನದಿಗಳ 100% ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಭಾರತಕ್ಕೆ ಹಕ್ಕಿದೆ ಅಂತ. ಮತ್ತೊಂದು ಕಡೆ ಪಶ್ಚಿಮದ ನದಿಗಳಾದಂತಹ ಸಿಂಧು, ಝೇಲಂ ಮತ್ತು ಜಿನಾಬ್ ನದಿಗಳನ್ನು ಬಳಕೆ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ನಿಯಂತ್ರಣ ಇದೆ. 80% ನೀರನ್ನು ಅವರು ಬಳಕೆ ಮಾಡಿಕೊಳ್ಬೇಕು ಅಂತ. ಆದರೆ ಪಶ್ಚಿಮದ ಈ ನದಿಗಳ ಮೇಲೆ ಪಾಕಿಸ್ತಾನದ ನಿಯಂತ್ರಣ ಇದ್ರೂ ಕೂಡ ಕೃಷಿ ಮತ್ತು ಜಮ್ಮು ಕಾಶ್ಮೀರದ ಕಾರಣಕ್ಕಾಗಿ ಭಾರತ ಅದನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ. ಯಾವಾಗ ಪಹಲ್ಗಾಮ್ನಲ್ಲಿ ಕಳೆದ ಬಾರಿ ದಾಳಿ ಆಯ್ತಲ್ಲ, ಭಾರತ ಒಂದು ಎಚ್ಚರಿಕೆ ಕೊಡ್ತು. ಏನಂತ? ನೀರು ಮತ್ತು ರಕ್ತ ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ನೀರು ಮತ್ತು ರಕ್ತ ಏಕಕಾಲದಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ಮತ್ತು ಮಾತುಕತೆಯೂ ಕೂಡ ಏಕಕಾಲದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಯಾರಿಗೆ ಎಚ್ಚರಿಕೆಯನ್ನು ಕೊಟ್ಟರು? ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಈ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನ್ಯೀಕರಣದಲ್ಲಿ ಇಡೋ ಪ್ರಯತ್ನವನ್ನು ಮಾಡಿತು. ಯಾಕೆ ಅಮಾನ್ಯೀಕರಣ ಅಂತ ಹೇಳಿದರೆ, ಚಳಿಗಾಲದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಗೋಧಿಯನ್ನು ಬೆಳೆಯಲಾಗುತ್ತಲ್ಲ, ಆ ಗೋಧಿ ಬೆಳೆಯುವಂತಹ ಬೆಳೆಗಳಿಗೆ ಸಿಂಧೂ ನದಿಯ ನೀರು ಮೂಲ ಆಗುತ್ತೆ. ಸಿಂಧೂ ನದಿ ನೀರು ಬೇಕು.
ಒಂದು ವೇಳೆ ಸಿಂಧೂ ನದಿಯಿಂದ ನೀರು ಹೋಗದೆ ಹಾಗಾದರೆ ಭಾರತ ಏನು ಮಾಡ್ಬೋದು? ನಾಳೆ ಭಾರತ ಈ ಒಪ್ಪಂದವನ್ನು ಅಮಾನೀಕರಣದಲ್ಲಿ ಇಡುವ ಮುಖಾಂತರ ಒಂದು ದೊಡ್ಡ ಮಟ್ಟದ ಜಲಾಶಯವನ್ನು ಕಟ್ಟಿಕೊಂಡು ಆ ನದಿ ನೀರನ್ನು ನಮ್ಮ ದೇಶಕ್ಕೆ ನಾವು ಬಳಕೆ ಮಾಡ್ಕೊಳ್ಬೋದು ಅಂತ ಈ ಆಲೋಚನೆ ಇದೆ. ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇರೋದು. ಅದನ್ನು ಉಲ್ಲೇಖ ಮಾಡಿ ಅನುಪಮ ಸಿಂಗ್ ತಿರುಗೇಟು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, POK ನಮ್ಮದು, ಜಾಗ ಖಾಲಿ ಮಾಡಿ ಅಂತ ಹರಿಸಿಂಗ್ ಈ ಹಿಂದೆನೇ ಒಪ್ಪಂದ ಮಾಡಿದ್ರು, ಭಾರತಕ್ಕೆ ಬರೆದು ಕೊಟ್ಟುಬಿಟ್ರು. ಅದನ್ನು ಭಾರತಕ್ಕೆ ಸೈನ್ ಮಾಡಿದ್ರು. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಕಡೆ ಬಂದು ಅವ್ರು ಕೇಳ್ತಾರೆ, ನಿಮ್ಮ ಸೈನ್ಯ ಬೇಕು ನಮಗೆ ಸಹಾಯಕ್ಕೆ, ಪಾಕಿಸ್ತಾನದವ್ರು ದಾಳಿ ಮಾಡ್ತಿದ್ದಾರೆ ಅಂತ, ನೀವು ನಮ್ಗೆ ಬರೆದು ಕೊಡಬೇಕು, ಆಮೇಲೆ ಒಪ್ಪಂದ ಅಂತ. ಆಯಿತು, ಬರೆದು ಕೊಟ್ಟರು. ಅವತ್ತೇ ಅಂದರೆ ಜಮ್ಮು ಕಾಶ್ಮೀರ ಭಾರತದ್ದಾಯಿತು. ಇದೀಗ POK ಏನಿದೆ ಅದನ್ನು ನೀವು ಆಕ್ರಮಣ ಮಾಡಿ ತೆಗೆದುಕೊಂಡು ಹೋಗಿದ್ದೀರಿ, ಹೀಗಾಗಿ ಅದನ್ನು ಕೊಡಬೇಕು ಅಂತ. ಆದ ಕಾರಣಕ್ಕಾಗಿ ಭಾರತದಲ್ಲಿ ಬೆಳವಣಿಗೆ ಆಗಿದ್ದರೆ ನೋಡಿದ್ದೀವಿ. 94ರಲ್ಲೆಲ್ಲ ಒಪ್ಪಂದ ಆಯಿತು. ಅದಾದ ನಂತರ ಜಮ್ಮು ಇಲ್ಲಿ POK ಜನರಿಗಾಗಿಯೇ 24 ಸ್ಥಾನಗಳನ್ನು ಖಾಲಿ ಇಟ್ಟಿದ್ದು. 2019ರಲ್ಲಿ 370 ರದ್ದು ಮಾಡಿ ಅದಾದ ನಂತರ ಬೇರೆ ಬೇರೆ ಬೆಳವಣಿಗೆಗಳಾಗಿದ್ದ ನೋಡಿದ್ದೀವಿ. 370 ರದ್ದಾದಮೇಲೆ ಮುಜಾಫರಾಬಾದ್ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳನ್ನೆಲ್ಲ ಸೇರಿಕೊಂಡು ಒಟ್ಟಾರೆ ನಕಾಶೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಪ್ರಯತ್ನ ಪಡ್ತಾ ಇದೆ. ಅಂದರೆ ನೀವು 47ರ ಸಮಯದಲ್ಲಿ POKಯು ಕೂಡ ವಶವಾಗಿದ್ದು ಹೆಂಗೆ ಅಂತ ಹೇಳಿದ್ರೆ ದಾಳಿಗಳ ಮುಖಾಂತರವೇ. ಒಂದು ಯಾವುದೋ ಬುಡಕಟ್ಟು ಸಮುದಾಯದ ರೂಪದಲ್ಲಿ ಅವರು ಬಂದು ಅದನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಭಾರತ ಅವತ್ತಿನಿಂದಲೇ ಪ್ರತಿರೋಧವನ್ನು ತೋರಿಸ್ತಾ ಇದೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತ ಹೇಳಿದೆ POKಯು ಕೂಡ ನಮ್ಮದೇ, ಒಂದು ದಿನ ನಾವು ಅದನ್ನು ಪಡೆದುಕೊಂಡು ತೀರ್ತೀವಿ ಅಂತ. ಅದರ ಭಾಗವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಇದು POK ಮತ್ತು ಪಾಕಿಸ್ತಾನದ ಕಥೆಗಳು. ಪಾಕಿಸ್ತಾನ ಹೆಂಗೆ ನಡೆದುಕೊಳ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ, ಏನು ಎತ್ತ ಅಂತ. ಇದೀಗ ಅನುಪಮ ಸಿಂಗ್ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅನೇಕ ಬಾರಿ ಈ ವಿಚಾರವನ್ನು ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆದವರು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿತ್ತು. ಆದರೆ ಭಾರತ ಕಡಾಖಂಡಿತವಾಗಿ ಹಿಂದೆಯೂ ಕೂಡ ಹೇಳಿತ್ತು, ಇವತ್ತು ಹೇಳ್ತಾ ಇದೆ. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತು ಅಂದರೆ ಈ ವಿಚಾರಗಳೇನಿದೆ ಇದು ದ್ವಿಪಕ್ಷೀಯ ಮಾತುಕತೆಗಳು, ನಾವು ಮಾತ್ರ ಬಗೆಹರಿಸ್ಕೊಳ್ತೀವಿ ಅಂತ. ಹೀಗಾಗಿ ಏನಾಗುತ್ತೆ ನೋಡೋಣ.